ಅಮ್ಮ ಸ್ನೇಹ, ಸ್ನೇಹ ಎಲ್ಲಿದೆಯಾ? ಇನ್ನು ಪಾತ್ರೆ ತೊಳೆದಿಲ್ಲ, ಅಡುಗೆ ಮಾಡಿಲ್ಲ. ಮಗನಿಗೆ ಆಫೀಸಿಗೆ ಟೈಮ್ ಆಗ್ತಿದೆ ಕಣೆ. ಎಲ್ಲೇ ಇದೆಯಾ? ಇವಳೊಬ್ಳು ಹುಡುಗಿ ಯಾವಾಗ ಎಲ್ಲಿರ್ತಾಳೋ ಒಂದು ಗೊತ್ತಾಗಲ್ಲ. ಅಯ್ಯಯ್ಯೋ, ಅತ್ತೆ ಬೇರೆ ಕರಿತಾ ಇದ್ದಾರೆ, ಅಡುಗೆ ಮಾಡು ಅಂತಾರೆ. ಇವಾಗ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅದು ಮಾಡು ಇದು ಮಾಡು ಅಂತ ತಲೆ ತಿಂತಾರೆ. ಅಡುಗೆ ಮಾಡೋದು ಅಂದರೆ ನನಗೆ ಮೊದಲೇ ಕಷ್ಟದ ಕೆಲಸ. ಆದರೆ ಈ ಅತ್ತೆ ಅಂತೂ ನನ್ನ ಬಿಡೋದೇ ಇಲ್ಲ ಅಂತಾರೆ. ಯಾವಾಗಲೂ ಅದು ಮಾಡಿಕೊಡು ಇದು ಮಾಡಿಕೊಡು, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಿರ್ತಾರೆ. ಛೇ, ಇವಳೇ ಸ್ನೇಹ, ಶಶಿಕಲನ ಮುದ್ದಿನ ಸೊಸೆ. ಯಾವಾಗಲೂ ಶಶಿಕಲಾ ತನ್ನ ಸೊಸೆಗೆ ಆ ಅಡುಗೆ ಮಾಡು ಈ ಅಡುಗೆ ಮಾಡು ಅಂತ ದಿನಾಲೂ ಸೊಸೆ ಹತ್ರ ಅಡುಗೆ ಮಾಡಿಸ್ಕೊಂಡು ಇವಳು ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತಾಳೆ. ಅವಳಿಗೆ ಸೊಸೆ ಕೈ ರುಚಿ ಅಂದರೆ ಅದೇನೋ ಇಷ್ಟ. ಆದರೆ ಸ್ನೇಹನಿಗೆ ಅಡುಗೆ ಮಾಡೋದು ಅಂದ್ರೇ ಕಷ್ಟ. ಸ್ನೇಹ ಮುಂದೆ ಏನು ಮಾಡ್ತಾಳೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ನ ಸಪೋರ್ಟ್ ಮಾಡಿ. ಅಮ್ಮ ಸ್ನೇಹ, ಯಾಕೋ ನನಗಿವತ್ತು ಆಲೂಗಡ್ಡೆ ಬಜ್ಜಿ ತಿನ್ನಬೇಕು ಅನ್ನಿಸ್ತಿದೆ ಕಣೆ. ನಿನ್ನ ನಾದಿನಿ ಕೂಡ ಮನೆಗೆ ಬರ್ತಿದ್ದೀನಿ ಅಂತಿದ್ದಾಳೆ. ಅವಳಿಗೇನೋ ಕಾಲೇಜ್ ರಜೆ ಇದೆಯಂತೆ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಬರ್ತೀನಿ ಅಮ್ಮ ಅಂತ ನಿನ್ನೆ ರಾತ್ರಿನೇ ಫೋನ್ ಮಾಡಿದ್ಲು ಕಣೆ. ಅಯ್ಯಯ್ಯಯ್ಯೋ, ಇಷ್ಟು ದಿನ ಇವರೊಬ್ಬರೇ ಇದ್ರು ನನ್ನ ಜೀವ ತಿನ್ನೋದಕ್ಕೆ. ಆದರೆ ಇವಾಗ ಆ ಮರಿ ರಾಕ್ಷಸಿ ಬೇರೆ ಬರ್ತಿದ್ದಾಳ. ನನ್ನ ಹತ್ರ ಅಡುಗೆ ಮಾಡಿಸಿ ಸೊಂಟ ಮುರಿಸ್ತಾರೆ ಇಬ್ರು ಸೇರಿ. ಅರೆ, ಅದು ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ ಸ್ನೇಹ? ಬೇಗ ಬೇಗ ಹೋಗಿ ಆಲೂಗಡ್ಡೆ ಬಜ್ಜಿ ಮಾಡಮ್ಮ. ಹಾಗೆ ಬಿಸಿ ಬಿಸಿಯಾಗಿ ಕಾಫಿನೂ ಮಾಡು ಆಯಿತಾ? ಮತ್ತು ಆಲೂಗಡ್ಡೆನ ತುಂಬ ತೆಳುವಾಗಿ ಹೆಚ್ಕೋ ಆಯಿತಾ? ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಇನ್ನೇನು ನಿನ್ನ ನಾದಿನಿ ಬಂದುಬಿಡ್ತಾಳೆ. ಈ ಅತ್ತೆಗೆ ಹೇಗಾದರೂ ಮಾಡಿ ಇಲಿ ಪಾಷಾಣ ಹಾಕಿ ಸಾಯಿಸ್ಬಿಡ್ಬೇಕು. ಅವಾಗ ಪೀಡೆ ತೊಲಗ್ತು ಅಂತ ನಾನು ನೆಮ್ಮದಿಯಾಗಿರ್ಬೋದು. ಇಲ್ಲ ಅಂದರೆ ದಿನಾಲೂ ನನ್ನ ಪ್ರಾಣ ಹಿಂಡ್ತಾರೆ. ಯಾರಿಗೇ ಆದರೂ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಯಾವಾಗಲೂ ಆ ಬಿಸಿ ವಾತಾವರಣದಲ್ಲಿ ಇರೋದಕ್ಕೆ ಹಿಂಸೆ. ಆದರೆ ಶಶಿಕಲಾ ಪ್ರತಿದಿನವೂ ಸ್ನೇಹ ಅದು ಮಾಡು, ಸ್ನೇಹ ಇದು ಮಾಡು ಅಂತ ಮಾಡಿಸ್ಕೊಂಡು ತಿಂತಾ ಇರ್ತಾಳೆ. ಪಾಪ ಸ್ನೇಹನಿಗೆ ಸ್ವಲ್ಪ ಕಷ್ಟನೇ ಆಗ್ತಿರತ್ತೆ. ಹಾಗಾಗಿ ಅತ್ತೆ ಮೇಲೆ ಸ್ವಲ್ಪ ಕೋಪ ಮಾಡ್ಕೋತಾ ಇರ್ತಾಳೆ. ರೀ, ನನಗಂತೂ ನಿಮ್ಮ ತಾಯಿ ಕಾಟ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅದು ಮಾಡು ಇದು ಮಾಡು ಅಂತ ಪ್ರಾಣ ಹಿಂಡ್ತಿದ್ದಾರೆ. ನೀವಾದರೂ ನಿಮ್ಮ ತಾಯಿಗೆ ಬುದ್ಧಿ ಹೇಳ್ರಿ. ಹೀಗೆ ಬಿಡುವಿಲ್ದೆ ತಿಂದರೆ ಅವ್ರ ಆರೋಗ್ಯ ಏನಾಗಬೇಡಿ ಹೇಳಿ. ಸ್ನೇಹ ಪಾಪ ಕಣೆ, ಏನೋ ಅವಳಿಗೆ ತಿನ್ನಬೇಕು ಅನ್ಸುತ್ತೆ, ಹಾಗಾಗಿ ಮಾಡಿಕೊಡು ಅಂತಾಳೆ ಅಷ್ಟೇ. ನೀನು ಅಷ್ಟಕ್ಕೆಲ್ಲ ಹೀಗೆ ಹೇಳ್ತೀಯಲ್ಲ? ಅಯ್ಯೋ, ನಾನು ನಿಮ್ಮ ತಾಯಿ ಬಗ್ಗೆ ಚಾಡಿ ಹೇಳ್ತಾ ಇಲ್ಲ ರೀ. ಅವ್ರಿಗೆ ಹೀಗೆ ಆಯಿಲ್ ಫುಡ್ಡು ಸ್ವೀಟು ಎಲ್ಲ ತಿಂದರೆ ಆಮೇಲೆ ಆರೋಗ್ಯ ಹಾಳಾಗಲ್ವಾ ಹೇಳಿ? ನಾನೇನೋ ಮಾಡಿಕೊಡ್ತೀನಿ ಸರಿ, ಆಮೇಲೆ ಆರೋಗ್ಯ ಹಾಳಾದರೆ ಏನ್ರಿ ಮಾಡೋದು? ಆಮೇಲೂ ನಮಗೆ ತೊಂದರೆ ಆಗುತ್ತೆ ತಾನೇ? ಏನಾಗಲ್ಲ, ಸುಮ್ಮನಿರ ಸ್ನೇಹ. ಅಮ್ಮ ತುಂಬ ಸ್ಟ್ರಾಂಗ್ ಇದ್ದಾಳೆ ಕಣೆ. ಕಲ್ಲು ತಿಂದರೂ ಜೀರ್ಣ ಮಾಡ್ಕೋತಾಳೆ ಅವಳು. ನೀನು ಮಾಡೋ ಅಡುಗೆ ತಿಂದು ಏನಾದರೂ ಆಗೋದು ಸಾಧ್ಯನಾ? ನೀನೇನು ಚಿಂತೆ ಮಾಡಬೇಡ, ಅವಳಿಗೆ ಏನು ಬೇಕೋ ಎಲ್ಲನೂ ಮಾಡಿಕೊಡು. ಛೇ, ಕೆಲಸದಿಂದ ಹೇಗಾದರೂ ತಪ್ಪಿಸ್ಕೊಳ್ಳೋಣ ಅಂತ ಇವ್ರಿಗೆ ಹೇಳಿದ್ರೆ ಇವ್ರಿಗಂತೂ ಏನೂ ಅರ್ಥ ಆಗಲ್ಲ. ಯಾವಾಗ ನೋಡಿದ್ರು ತಾಯಿ ಪರನೇ ವಹಿಸ್ಕೋತಾರೆ. ನನಗಂತೂ ಈ ಅತ್ತೆಗೆ ತಿನ್ನೋದಕ್ಕೆ ಮಾಡಿಕೊಟ್ಟು ಸಾಕಾಗೋಗುತ್ತೆ. ಛೇ, ಇನ್ನೂ ಜಾಸ್ತಿ ಹೇಳಿದ್ರೆ ಏನೇ ಹೇಳಿದ್ರು ಚಾಡಿ ಹೇಳ್ತಿದ್ದಾಳೆ ಅನ್ಕೋತಾರೆ. ಅದ್ರ ಬದಲು ನಾನೇ ಏನಾದರೂ ಮಾಡಿ ಈ ಅತ್ತೆಗೆ ಬುದ್ಧಿ ಕಲಿಸ್ಬೇಕು. ಸ್ನೇಹ ಗಂಡಂಗೆ ಹೇಳಿ ಅತ್ತೆಗೆ ಬುದ್ಧಿ ಹೇಳಿಸ್ಬೇಕು. ಹೇಗಾದರೂ ಮಾಡಿ ಕೆಲಸ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ನಮ್ಮ ಗಂಡ್ಮಕ್ಳು ತಾಯಿನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಹಾಗಾಗಿ ಸ್ನೇಹಂಗೆ ಗಂಡನಿಂದ ಏನು ಯೂಸ್ ಆಗಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಅತ್ತೆಗೆ ತಾನೇ ಬುದ್ಧಿ ಕಲಿಸ್ಬೇಕು ಅನ್ಕೋತಾಳೆ. ಸ್ನೇಹ, ಇವತ್ತು ನನಗೆ ಯಾಕೋ ಪಾಯಸ ತಿನ್ನಬೇಕು ಅನ್ನಿಸ್ತಿದೆ ಕಣಮ್ಮ. ಹಾಲು ಹಾಕಿ ಶಾವಿಗೆ ಹಾಕಿಬಿಟ್ಟು ತುಪ್ಪದಲ್ಲಿ ಹುರಿದು ಪಾಯಸ ಮಾಡಿಕೊಡ್ತೀಯಾ? ಇವಾಗಲಾ? ಅದು ಅತ್ತೆ ತುಂಬ ಸುಸ್ತಾಗಿದೆ. ಅಯ್ಯೋ, ಏನೇ ಸ್ನೇಹ ನೀನು? ಮನೆ ಎಲ್ಲ ಕೆಲಸನೂ ಕೆಲಸದವರೇ ಮಾಡ್ತಾರೆ. ಅಡುಗೆ ಅವ್ರು ಚೆನ್ನಾಗಿ ಮಾಡಲ್ಲ ಅನ್ನೋದಕ್ಕೆ ನಿನಗೆ ಮಾಡು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಇನ್ನೇನು ಕೆಲಸ ಇರುತ್ತೆ? ಹೋಗಿ ಸ್ವಲ್ಪ ಪಾಯಸ ಮಾಡಿಕೊಡೆ. ವಾವ್, ಒಳ್ಳೆ ಐಡಿಯಾ. ಯಾವಾಗಲೂ ನನ್ನ ಹತ್ರನೇ ಮಾಡಿಸ್ಕೊಂಡು ತಿಂತೀರಾ ಅಲ್ವಾ ಅತ್ತೆ? ಇವತ್ತು ಮಾಡೋ ಪಾಯಸನ ನೀವೇನಾದರೂ ತಿಂದರೆ ಇನ್ಮೇಲಿಂದ ನನ್ನ ಹತ್ರ ಅಡುಗೆ ಮಾಡಿಸೋದೇ ಇಲ್ಲ, ಮಾಡು ಅಂತ ಅಂತೂ ಹೇಳೋದೇ ಇಲ್ಲ. ಹಾಗೆ ಮಾಡ್ತೀನಿ. ಲೇ ಸ್ನೇಹ, ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಬೇಗ ಬೇಗ ಹೋಗಿ ಪಾಯಸ ಮಾಡ್ಕೊಂಡು ಬಾರೆ. ಹಾಂ ಅತ್ತೆ, ನಿಮಗೋಸ್ಕರ ಪಾಯಸ ಮಾಡ್ಕೊಂಡು ಬರ್ತೀನಿ. ನಿಮಗೆ ಮಾಡಿಕೊಡ್ದೆ ಬೇರೆ ಯಾರಿಗೆ ಮಾಡಿಕೊಡ್ಲಿ ಹೇಳಿ? ಇರಿ ಒಂದೇ ನಿಮಿಷ. ತಗೊಳ್ಳಿ ಅತ್ತೆ, ಬಿಸಿ ಬಿಸಿಯಾಗಿದೆ ಪಾಯಸ, ತಿನ್ನಿ.
ವಾವ್ ಸ್ನೇಹ, ನೀನು ಮಾಡಿರೋ ಪಾಯಸ ಸ್ಮೆಲ್ಲಿಗೆ ಫಿದಾ ಆಗ್ಬಿಟ್ಟೆ ನೋಡು. ಘಮ 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 ಅಂತಿದೆ ಕಣೆ. ತಿನ್ನಿ ಅತ್ತೆ, ಆಮೇಲೆ ಇನ್ನೂ ಫಿದಾ ಆಗ್ಬಿಡ್ತೀರಾ. ಅಯ್ಯಯ್ಯಯ್ಯೋ, ಇದೇನೇ ಇದು ಸ್ನೇಹ? ಪಾಯಸಕ್ಕೆ ಸಕ್ಕರೆ ಹಾಕೋ ಬದಲು ಬರೀ ಉಪ್ಪೇ ಹಾಕಿದ್ಯಲ್ಲೇ. ಅಯ್ಯಯ್ಯೋ, ಇದನ್ನ ಯಾರೇ ಬಾಯಿಗಿಡ್ತಾರೆ? ಬಾಯಿಗಿಡೋದಕ್ಕೆ ಆಗ್ತಿಲ್ಲ ಕಣೆ. ಅಯ್ಯೋ ಹೌದಾ ಅತ್ತೆ? ಯಾಕೋ ಗೊತ್ತಾಗ್ಲಿಲ್ಲ ಅತ್ತೆ, ಮಿಸ್ ಆಗಿ ಹಾಕಿದ್ದೀನಿ ಅನ್ಸುತ್ತೆ. ಇರಿ ಅತ್ತೆ, ಬೇರೆ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಈ ಪಾಯಸ ತಿಂದ್ಮೇಲೆ ಪಾಯಸ ತಿನ್ಬೇಕು ಅನ್ನೋ ಆಸೆನೇ ಹೊರಟೋಯ್ತು ಕಣೆ. ಇನ್ಯಾವತ್ತು ಈ ಥರ ಪಾಯಸ ಮಾತ್ರ ಮಾಡಬೇಡ. ಆಹಾ, ಅಂತೂ ಪ್ಲಾನ್ ಸಕ್ಸಸ್ ಆಯಿತು. ದಿನಾಲು ಅದು ಮಾಡು ಇದು ಮಾಡು ಅಂತ ಪ್ರಾಣ ತಿಂತೀರಲ್ಲ ಅತ್ತೆ. ಇದಾವೆ ಇನ್ಮೇಲಿಂದ ನಿಮಗೆ. ಸ್ನೇಹ, ಅತ್ತೆಗೆ ಬುದ್ಧಿ ಕಲಿಸ್ಬೇಕು. ಮತ್ತು ಯಾವತ್ತೂ ನನ್ನ ಹತ್ರ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳಲೇಬಾರ್ದು ಅಂತ ಪಾಯಸಕ್ಕೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿ ಕೊಡ್ತಾಳೆ. ಉಪ್ಪು ತಿಂದರೂ ನಮ್ಮ ಶಶಿಕಲಾ ಬುದ್ಧಿ ಮಾತ್ರ ಕಲಿಯೋದಿಲ್ಲ. ಸ್ವಲ್ಪ ದಿನ ಆದಮೇಲೆ, ಅಮ್ಮ ಸ್ನೇಹ, ಏನು ಗೊತ್ತಾ ಸೊಸೆ, ಇವತ್ತು ನಿನ್ನ ಚಿಕ್ಕತ್ತೆ ಮನೆಗೆ ಬರ್ತಾಳಂತೆ ಕಣೆ. ತುಂಬ ನೆನಪಾಗ್ತಿದ್ದೀವಂತೆ, ಎಲ್ಲರೂ ನೋಡಬೇಕು ಅನ್ನಿಸ್ತಿದೆಯಂತೆ. ಅದಕ್ಕೆ ಇವತ್ತು ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಪಾಪ ತುಂಬ ದಿನಗಳಾದಮೇಲೆ ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳಿಗೆ ಕೋಳಿ ಸಾರು ಕಡುಬು ಅಂದರೆ ತುಂಬ ಇಷ್ಟ ಕಣೆ. ಅವಳಿಗೋಸ್ಕರ ಮಾಡ್ತೀಯಾ? ಛೇ, ಇವ್ರ ಹೊಟ್ಟೆ ತುಂಬೋವರೆಗೂ ಇವ್ರ ಕತೆ. ಇವಾಗ ಇವ್ರ ತಂಗಿ ಬರೋದಕ್ಕೆ ಹೇಳಿದ್ದಾರೆ. ಅವರಾಗೆ ಬರ್ತೀನಿ ಅಂದಿಲ್ಲ ಅನ್ಸುತ್ತೆ. ಯಾಕೋ ನೋಡಿದ್ರೆ ನಮ್ಮ ಅತ್ತೆನೇ ಚಿಕನ್ ತಿನ್ನೋ ಆಸೆಗೆ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ ಅನ್ಸುತ್ತೆ. ಇವತ್ತು ಮಾಡ್ತೀನಿ. ತಿಂದವರೆಲ್ಲ ಚಿಕನ್ ಮಾಡು ಅಂತ ಇನ್ಯಾವತ್ತೂ ಹೇಳಬಾರ್ದು ನನ್ನ ಹತ್ರ. ಯಾಕಮ್ಮ ಸ್ನೇಹ, ಏನೋ ಯೋಚನೆ ಮಾಡ್ತಿದ್ಯಾ? ಬೇಗ ಬೇಗ ಹೋಗಮ್ಮ, ಅಡುಗೆ ಮಾಡು. ಇನ್ನೇನು ಅವಳು ಬರೋ ಹೊತ್ತಾಯಿತು. ಹಾಂ ಸರಿ ಅತ್ತೆ. ಆಹಾ, ಅದು ಎಷ್ಟು ಘಮ 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 ಅಂತಿದ್ಯಮ್ಮ. ತುಂಬ ರುಚಿಯಾಗಿ ಅಡುಗೆ ಮಾಡಿದ್ಯಾ ಕಣೆ ಸ್ನೇಹ. ಹಾಂ ಮತ್ತೆ ನನ್ನ ಸೊಸೆ ಅಡುಗೆ ಅಂದರೆ ಸುಮ್ಮನೆನಾ? ನಾನು ಅದಕ್ಕೆ ಯಾವಾಗಲೂ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಮಾಡಿಸ್ಕೊಂಡು ತಿಂತಾನೆ ಇರ್ತೀನಿ ಅವಳ ಹತ್ರ. ಅಲ್ಲ ಅತ್ತೆ, ಚಿಕನ್ ಗ್ರೇವಿ ಸ್ವಲ್ಪ ಖಾರ ಆಗಿಲ್ವಾ? ಹೀಗೆ ಚಪ್ಪರ್ಸ್ಕೊಂಡು ತಿಂತಾ ಇದ್ದೀರಾ ನೀವು? ಅರೆ ಸ್ನೇಹ, ಎಲ್ಲನೂ ಸರಿಯಾಗಿದೆ ಕಣಮ್ಮ. ಕೋಳಿ ಕುರಿ ಸಾಂಬಾರಿಗೆ ಹೀಗೆ ಸ್ವಲ್ಪ ಖಾರ ಘಾಟಾಗಿರಬೇಕು, ಆವಾಗಲೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀನಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ, ನಿನಗೆ ಹೇಳೋದೇ ಬೇಡ. ಅಯ್ಯಯ್ಯೋ, ಒಂದು ಡಬ್ಬನೇ ಖಾರದ ಪುಡಿ ಸುರಿದಿದ್ದೀನಿ, ಆದರೂ ಇವರೇನು ಖಾರನೇ ಆಗಿಲ್ಲ ಅಂತ ತಿಂತಾ ಇದ್ದಾರೆ. ಇವರೇನು ಮನುಷ್ಯರ ಪ್ರಾಣಿಗಳ? ಅಡುಗೆ ಮಾಡೋದ್ರಿಂದ ತಪ್ಪಿಸ್ಕೊಳ್ಬೇಕು ಅಂತ ಸ್ನೇಹ ಚಿಕನ್ ಗ್ರೇವಿಗೆ ಖಾರನ ಡಬ್ಬ ಪೂರ್ತಿ ಹಾಕಿರ್ತಾಳೆ. ಆದರೂ ಕೂಡ ಶಶಿಕಲಾ ಮತ್ತು ಅವಳ ತಂಗಿ ಏನೂ ಹೇಳ್ದೇನೆ ಚಪ್ಪರ್ಸ್ಕೊಂಡು ತಿಂತಾ ಇರ್ತಾರೆ. ಶಶಿಕಲಾ ಅವಳ ಫ್ರೆಂಡ್ಸ್ ಎಲ್ರೂ ಊಟಕ್ಕೆ ಅಂತ ಮನೆಗೆ ಕರೆದಿರ್ತಾಳೆ. ಇವತ್ತು ಹೇಗಾದರೂ ಮಾಡಿ ಅತ್ತೆಗೆ ಬುದ್ಧಿ ಕಲಿಸ್ಲೇಬೇಕು. ಬಂದವರೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಆಮೇಲಿಂದ ಅತ್ತೆಗೆ ನಾಚಿಕೆ ಆಗಿ ನನ್ನ ಹತ್ರ ಅಡುಗೆ ಮಾಡಿಸೋದನ್ನೇ ಬಿಡ್ತಾರೆ. ಎಲ್ಲರೂ ಆಡ್ಕೊಳ್ಳೋ ಹಾಗೆ ಅಡುಗೆ ಮಾಡಬೇಕಿವತ್ತು. ಸ್ನೇಹ ಅಡುಗೆ ಎಲ್ಲ ರೆಡಿ ಮಾಡಿ ಬಂದಿರೋ ಫ್ರೆಂಡ್ಸಿಗೆ ಊಟ ಹಾಕ್ಕೊಡ್ತಾಳೆ. ಅಯ್ಯಯ್ಯೋ, ಇದೇನೇ ಇದು ಶಶಿಕಲಾ, ಇಷ್ಟು ಕೆಟ್ಟದಾಗ ಅಡುಗೆ ಮಾಡಿಸಿದ್ಯಾ? ನಿನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ, ಕೊಚ್ಚಿ ಇಳಿಸ್ತಾ ಇದ್ದೆ. ಆದರೆ ಇವಾಗೇನೆ ಇಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡಿದಾಳೆ. ಚೀ ಚಿ ಚಿ ಚಿ, ಇದನ್ನ ಯಾರೇ ತಿಂತಾರೆ? ಅಯ್ಯೋ, ಕೆಟ್ಟದಾಗ ಅಡುಗೆ ಮಾಡಿರೋದಾರು ಬಿಡೆ, ಇರೋ ಬರೋ ಜಿರ್ಲೆ ಹುಳ ಹಪ್ಪಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಡಿದಾಳೆ ಕಣೆ. ಛೀ. ಓಹೋ, ಈ ಥರ ಹುಳ ಹಪ್ಪಟ್ಟೆ ಎಲ್ಲ ಹಾಕಿ ಮಾಡಿದ್ದಕ್ಕೆ ಅನ್ಸುತ್ತೆ ಸೊಸೆ ಮಾಡಿರೋ ಅಡುಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದ್ದಿದ್ದು. ಇವಳಿಗೋ ಕಣ್ಣೇ ಕಾಣಿಸಲ್ಲ ಅನ್ಸುತ್ತೆ. ಯಪ್ಪ, ಇಷ್ಟು ಗಲೀಜಾಗ ಅಡುಗೆ ಯಾರು ಮಾಡಲ್ಲ ಅನ್ಸುತ್ತೆ ಕಣೆ. ವಾವ್, ಇವರೆಲ್ಲ ಹೇಳೋದು ನೋಡಿದ್ರೆ ಅತ್ತೆ ಪಕ್ಕ ಇನ್ಮೇಲಿಂದ ನನಗೆ ಅಡುಗೆ ಮಾಡು ಅಂತ ಮಾತ್ರ ಹೇಳೋದೇ ಇಲ್ಲ. ಹೇಳೋದು ಹೋಗಲಿ, ಅಡುಗೆ ಮನೆಗಂತೂ ಕಳಿಸೋದೇ ಇಲ್ಲ ಅನ್ಸುತ್ತೆ. ಇನ್ಮೇಲಿಂದ ನಾನಂತೂ ಆರಾಮಾಗಿರಬಹುದು. ಏನಮ್ಮ ಸ್ನೇಹ, ನಿನ್ನ ಕೈ ರುಚಿನಲ್ಲಿರೋ ರಹಸ್ಯ ಇದು ಇವತ್ತು ಗೊತ್ತಾಯ್ತು ನೋಡು. ಇಷ್ಟು ದಿನ ಅಂತೂ ನಿನ್ನತ್ತೆ ಕೊಚ್ಕೊಂಡಿದ್ದು. ಇನ್ಮೇಲಿಂದ ಏನು ಮಾತಾಡಲ್ಲ. ಸಾಕು ಬಾಯಿ ಮುಚ್ಚ್ರೆ. ನನ್ನ ಸೊಸೆ ಹೇಗೆ ಅಡುಗೆ ಮಾಡ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನೋ ಅಪರೂಪಕ್ಕೆ ಮಿಸ್ ಆಗಿ ಚೆನ್ನಾಗಿ ಮಾಡಿಲ್ಲ ಅಷ್ಟೇ. ಅಷ್ಟಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ. ನನ್ನ ಸೊಸೆ ಬಗ್ಗೆ ಮಾತಾಡೋದಕ್ಕೆ ನೀವೆಲ್ಲ ಯಾರೇ? ನಿಮ್ಮಂಥವ್ರನ್ನೆಲ್ಲ ನಾನು ನಮ್ಮನೆ ಊಟಕ್ಕೆ ಕರೆದ್ನಲ್ಲ. ಛೇ, ಇವತ್ತೇ ಕೊನೆ. ನನ್ನ ಸೊಸೆ ಬಗ್ಗೆ ಏನಾದರೂ ಮಾತಾಡಿದ್ ಕೇಳಿಸ್ಕೊಂಡ್ರೆ ಆಮೇಲೆ ಪರಿಣಾಮ ನೆಟ್ಟಗಿರಲ್ಲ. ಮೊದಲು ಇಲ್ಲಿಂದ ಹೊರಟೋಗ್ರೆ. ಛೇ, ನನ್ನ ಅತ್ತೆಗೆ ಅವಮಾನ ಆಗಲಿ ಅಂತಾನೆ ಅಡುಗೆ ಹಾಳು ಮಾಡಿದೆ. ಆದರೆ ಅತ್ತೆ ನನಗೆ ಅವಮಾನ ಆಗ್ತದೆ ಅಂತ ಅವ್ರ ಫ್ರೆಂಡ್ಸಿಗೆ ಬೈದು ಕಳಿಸ್ಬಿಟ್ರು. ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಅವ್ರು ಕೇಳಿದಾಗ
ಏನಾದರೂ ಅಡುಗೆ ಮಾಡಿಕೊಟ್ಟಿದ್ರೆ ಅಂಥದ್ದು ಏನು ಕಳ್ಕೊತಿದ್ದೆ. ಒಂದು ಅಡುಗೆ ಕೇಳಿದಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಟೆ. ಛೇ, ನನ್ನಿಂದ ಅವರಿಗೆ ಎಷ್ಟು ಅವಮಾನ ಆಗೋಯ್ತು. ಅಮ್ಮ ಸ್ನೇಹ, ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಆಯಿತಾ. ನೀನೇನು ಬೇಕು ಬೇಕು ಅಂತ ಮಾಡಿರ್ತೀಯಾ? ಇಲ್ಲ ತಾನೇ. ಹಾಗೆಲ್ಲ ಕೆಲವು ಸಾರಿ ಏನೋ ಮಿಸ್ ಆಗತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ಸೊಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ನನ್ನಿಂದ ನಿಮಗೆ ತುಂಬ ಅವಮಾನ ಆಯಿತು. ಅವರೆಲ್ಲರೂ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ಅಯ್ಯೋ, ಪರವಾಗಿಲ್ಲ ಬಿಡಮ್ಮ. ನಿನಗಿಂತ ನನಗೇನು ಅವ್ರೇನು ಮುಖ್ಯ ಅಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ಅತ್ತೆ, ನಿಮಗೋಸ್ಕರ ಪಾಯಸ ಮಾಡ್ಕೊಂಬರ್ಲಾ? ಸ್ನೇಹ, ನೀನು ಏನೇ ಮಾಡಿಕೊಟ್ರು ನಾನು ತಿಂತೀನಿ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತೀಯ. ಆದರೆ ಉಪ್ಪು ಮಾತ್ರ ಹಾಕಬೇಡ ಆಯಿತಾ ಇವತ್ತು. ಪ್ರಥಮ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಪ್ರಥಮ್, ಹೇಗಿದ್ದೀರಾ? ಹಾಗೆ ಕಿರಣ್ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಆರತಿ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಆರತಿ, ಹೇಗಿದ್ದೀರಾ? ಪದ್ಮಾವತಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಪದ್ಮಾವತಿ, ವಿಶ್ ಯು ಹ್ಯಾಪಿ ಬರ್ಡೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವೀಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.